ಅಧ್ಯಕ್ಷರಾದ ಉಷಾ ಸತೀಶ್ ಮೇಡಮ್ ರವರು ಬಂದಿದ್ದಾರೆ. ಅವ್ರಿಗೂ ನಮ್ಮ ಸಂಘಟನೆ ಪರವಾಗಿ ಸ್ವಾಗತ ಬಯಸ್ತೀನಿ. ಅದೇ ರೀತಿ ಹಿರಿಯ ಹೋರಾಟಗಾರರು ನಮ್ಮ ಸಂಘಟನೆಗೆ ಬೆನ್ನೆಲುಬಾಗಿ ನಿಂತಿರುವ ವೆಂಕಟೇಶ್ ಅಣ್ಣನವ್ರಿಗೂ ನಾನು ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಬಯಸ್ತೀನಿ. ಅದೇ ರೀತಿ ಕಾಂಗ್ರೆಸ್ ಮುಖಂಡರು ಜಮೀಲಾ ತೌಫಿಕ್ ಅವರು ಏನು ಬಂದಿದ್ದಾರೆ, ಅವ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೀನಿ. ಅದೇ ರೀತಿ ನಮ್ಮ ಎಲ್ಲಾ ಪತ್ರಕರ್ತರು ಹಿರಿಯರು ಮತ್ತು ಕಿರಿಯರು ಅನುಭವಿಗಳು ಯಾರ್ಯಾರು ಬಂದಿದ್ದಾರೆ ಎಲ್ಲರಿಗೂ ಹೆಸರು ಹೇಳಲ್ಲ, ಅಭಾತಭಾವಿಸಬೇಡಿ, ಅವ್ರಿಗೂ ಸ್ವಾಗತ ಕೊಡ್ತೀನಿ. ಅದೇ ರೀತಿ ಈ ಸಂಘಟನೆಗೆ ಬೇಲೂರಿನ ರೂವಾರಿಗಳಾದ ನಮ್ಮ ಬೇಲೂರು ಸಂಘಟನೆ ಅಧ್ಯಕ್ಷರಾದ ಬಸವರಾಜ್ ಸರ್ ಅವ್ರಿಗೂ ಸ್ವಾಗತ ಬಯಸ್ತೀನಿ. ಹರೀಶ್ ಈ ಕಾರ್ಯಕ್ರಮಕ್ಕೆ ಹರೀಶ್ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಬಯಸ್ತೀನಿ. ಅದೇ ರೀತಿ ಅಲ್ಮಿಡಿ ಸಂದೇಶ ಪತ್ರಿಕೆಯ ಸಂಪಾದಕರಾದ ಹಿರಿಯ ಪತ್ರಕರ್ತರು ಪುರುಷೋತ್ತಮರವ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೀನಿ. ಎಲ್ಲ ಪತ್ರಿಕಾ ಮಿತ್ರರು ಹಾಗೂ ರಾಜ್ಯಾಧ್ಯಕ್ಷರಿಗೆ ಸ್ವಾಗತ ಕೋರುತ್ತಾ, ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘ ಈ ಬೇಲೂರಿನಲ್ಲಿ ಒಂದು ಐತಿಹಾಸಿಕ ಕ್ಷಣ ನಡೆದಿದೆ. ಯಾಕಪ್ಪ ಅಂದರೆ ಕೆಲವು ಪತ್ರಿಕಾ ವರದಿಗಾರ ಮಿತ್ರರು ನಾವೇ ಈಗ ಉದಾಹರಣೆಗೆ ನಾನೇನು ಪ್ರಾಸ್ತಾವಿಕ ನಡೆಯಲ್ಲಿ ನಮ್ಮ ಮನಸ್ಸಲ್ಲಿರುವಂಥ ಅನಿಸಿಕೆ ಮತ್ತು ನಮ್ಮ ಭಾವನೆಗಳು ನಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ನಾನು ಇಚ್ಛೆಪಡ್ತೇನೆ. ನಮ್ಮ ಬೇಲೂರು ಪುರಸಭೆಯ ಪ್ರಥಮ ಪ್ರಜೆಯಾಗಿ ಉಷಾ ಸತೀಶ್ ಅವರು ಇದ್ದಾರೆ. ಈಗ ಇನ್ನೊಬ್ರು ಬಂದು ಯಾರು ನಾನು ಅಧ್ಯಕ್ಷರಾದ ಆಗತ್ತಾ ಸರ್? ಇಲ್ಲ, ಒಬ್ಬರೇ ಅವರು ಬೇಲೂರು ಪುರಸಭೆ ಅಧ್ಯಕ್ಷರು ಒಬ್ಬರೇ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿ ಒಬ್ಬರೇ. ಈಗ ಪತ್ರಕರ್ತರು ಇರ್ಬೋದು, ಮತ್ತೊಂದು ಕಾರ್ಯನಿರತ ಇರ್ಬೋದು, ಯಾರೋ ಇರ್ಬೋದು, ಅವರು ನಾ ಪತ್ರಕರ್ತ, ನಾನೇ ಪತ್ರಕರ್ತ, ಮತ್ತಿನ್ ಬೇರೆ ಯಾರೂ ಇಲ್ಲ ಅನ್ನೋಕ್ಕೆ ಒಂದು ಅಂತ ಭಾವನೆ ಇದೆಯಾ? ನಾವು ಬದುಕ್ತಿರೋದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದುಕ್ತಿದ್ವಿ, ಪ್ರಜಾಪ್ರಭುತ್ವ ವ್ಯವಸ್ಥೆ ಬದುಕ್ತಿದ್ವಿ. ಪತ್ರಕರ್ತರು ಎಷ್ಟು ಜನ ಬೇಕಾದ್ರೂ ಆಗ್ಬೋದು, ಅವರ ಅನುಭವದಲ್ಲಿ ಅವರ ಕಾರ್ಯಕಾಲದಲ್ಲಿ ಆಗ್ಬೋದು. ಇಲ್ಲ, ನಾವೇ ಪತ್ರಕರ್ತರು, ನಾವೇ ಬರಬೇಕು, ನಾವೇ ಇವರೇ ಇರಬೇಕು, ಕಾರ್ಯನಿರ್ವಹಿಸಬೇಕು, ಇವ್ರು ಇಲ್ಲದೆ ಬೇರೆ ಇಲ್ಲೋ ಅನ್ನೋದು ಅಸಾಂವಿಧಾನಿಕ ಒಂದು ಪದ ಅಲ್ವಾ? ಈ ಥರ ಬೇಲೂರಿನಲ್ಲಿ ನಡೀತಾ ಇದೆ. ಕೆಲವು ಕಚೇರಿಗಳಾಗ್ಬೋದು, ಕೆಲವು ಸ್ಥಾನಗಳಲ್ಲಿ ಆಗ್ಬೋದು. ಇಷ್ಟೇ ಜನ ಹೋಗ್ಬೇಕು, ಬೇರೆಯವ್ರು ಹೋಗೋಗಿಲ್ಲ, ಬೇರೆಯವರು ಕಾರ್ಯನಿರ್ವಹಿಸೋಗಿಲ್ಲ ಅಂತ ರಿಪಬ್ಲಿಕ್ ಪಬ್ಲಿಕ್ ಆಫ್ ನಡೀತಾ ಇದೆ ಇಲ್ಲಿ ಬೇಲೂರಲ್ಲಿ. ಗಮನಕ್ಕೆ ಈ ಮೂಲಕ ತರಕ್ಕೆ ನಾನು ಇಚ್ಛೆ ಪಡ್ತೀನಿ. ಈ ಕಾರ್ಯನಿಷ್ಠವಾಗಿ ಎಷ್ಟು ನಾವು ಕಾರ್ಯನಿರ್ವಹಿಸ್ತಾ ಇದ್ರು ಸಹ ಅವರು ಏನೋ ಒಂದು ಪ್ರೋಟೋಕಾಲ್ ಮಾಡ್ಕೊಂಡಿದ್ದಾರೆ. ಇಷ್ಟೇ ಜನ ಪತ್ರಕರ್ತರು, ಇಷ್ಟೇ ಜನ ಇಲ್ಲಿ ಕಾರ್ಯನಿರ್ವಹಿಸ್ಬೇಕು ಅಂತ ಒಂದು ಪದ್ಧತಿ ಇದೆ. ಅದರ ವಿರುದ್ಧವಾಗಿ ನಾವೇನು ಮಾಡ್ತಿಲ್ಲ, ನಮ್ಮ ಸಂಘದಲ್ಲಿ ನಾವು ಮಾಡ್ತಾ ಇದೀವಿ. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಪ್ರತಿಯೊಬ್ಬರು ಭಾಷಣ ಮಾಡ್ತಾರೆ, ಪ್ರತಿಯೊಬ್ಬರು ಹೇಳ್ತಾರೆ. ಆದರೆ ಅದನ್ನು ನಡ್ಕೊಳ್ಳೋ ರೀತಿ ಬಹಳ ಜನ ಕಮ್ಮಿ ಇದೆ. ಹಾಗಾಗಿ ಈ ಮೂರು ಅಂಗಗಳು ವೈಫಲ್ಯ ಆದಾಗ ಈ ಅಂಗವನ್ನು ನಾವು ಅವರನ್ನು ಎಚ್ಚರಿಕೆ ಕೆಲಸ ಮಾಡುವಂಥ ಜವಾಬ್ದಾರಿ ನಮ್ದಿರುತ್ತೆ. ಅದರ ಜೊತೆ ನಾವು ಅವ್ರ ಜೊತೆ ಸೇರ್ಕೊಂಡ್ಬಿಟ್ರೆ ನಮ್ಮಷ್ಟು ಭ್ರಷ್ಟರು ಇನ್ಯಾರಿಲ್ಲ. ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, 100 ಭಯೋತ್ಪಾದಕರಿಗೆ ಸಮ, ಒಬ್ಬ ಪತ್ರಕರ್ತ ಭ್ರಷ್ಟನಾದ್ರೆ 100 ಭಯೋತ್ಪಾದಕರಿಗೆ ಸಮ ಅಂತ. ಹಾಗಾಗಿ ನಾವೇ ಈ ಮೂರು ಅಂಗಗಳನ್ನು, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗಗಳನ್ನು ಹೆಚ್ಚಂತ ಕೆಲಸ ನಾವು ಮಾಡಬೇಕಾದ ಜವಾಬ್ದಾರಿ ನಮ್ಮೇಲಿದ್ದಾಗ ನಾವು ಅವ್ರ ಜೊತೆ ಕೈ ಜೋಡಿಸಿ ಅವ್ರು ಕೊಡೋ ಹೆಚ್ಚಿನ ಕಾಸಿಗೆ ನಾವು ಕೈ ಚಾಚಿ ಅವ್ರ ಜೊತೆ ನಾವು ಶಾಮೀಲಾದ್ರೆ ನಮ್ಮಷ್ಟು ಭ್ರಷ್ಟರು ಇನ್ಯಾರು ಇಲ್ಲ ಅಂತ ಈ ಮೂಲಕ ಹೇಳ್ತಾ, ಈ ಬೇಲೂರಿನಲ್ಲಿ ನೂತನವಾಗಿ ಸಾರ್ವಜನಿಕರಾಗ್ಬೋದು, ಸಂಘ ಸಂಸ್ಥೆಗಳ ಅಧ್ಯಕ್ಷರು ಬಹಳ ಜನ ಒಂದು ನಂಬಿಕೆ ಇಟ್ಟಿದ್ದಾರೆ ನಮ್ಮ ಮೇಲೆ. ಆ ನಂಬಿಕೆಯನ್ನು ಉಳಿಸ್ಕೊಂತ ನಾವು ಕಾರ್ಯನಿರ್ವಹಿಸ್ಕೊಂಡು ಹೋಗ್ಬೇಕು ಅಂತ ಈ ಮೂಲಕ ಕೇಳ್ಕಂತ ರಾಜ್ಯಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ನಾವು ಏನೇ ಒಂದು ಸಣ್ಣ ಸಮಸ್ಯೆ ಆಗಲಿ, ಏನೇ ಆಗಲಿ ನಮ್ಮ ಗಮನಕ್ಕೆ ತರ್ತೀವಿ. ಬೆನ್ನೆಲುಬಾಗಿ ನಾವು ನಿಂತು ನಮ್ಮನ್ನು ನೀವು ಕಾರ್ಯನಿರ್ವಹಿಸಿಕೊಂಡು ಅವಕಾಶ ಮಾಡಿಕೊಂಡು ಅಂತ ಹೇಳ್ತಾ, ಈ ಕಚೇರಿಗೆ ಆಗಮಿಸುವಂಥ ಎಲ್ಲ ಸದಸ್ಯರು ಮತ್ತು ಎಲ್ಲ ನಾಗರಿಕರಿಗೆ ನಮ್ಮ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ಪರವಾಗಿ ಅಭಿನಂದನೆ.